ನಮಸ್ಕಾರ ಸ್ನೇಹಿತರೆ, ಕನ್ನಡ ಜಾಬ್ಸ್ ಕಾರ್ನರ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಿಂದ ದೂರ ಶಿಕ್ಷಣ ಘಟಕ ನಡೆಸುವಂತಹ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಅರ್ಜಿಯನ್ನ ಆಹ್ವಾನಿಸಲಾಗಿರುವಂತದ್ದು. ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಮುಂದೆ ನೋಡ್ತಾ ಹೋಗೋಣ. ನಮ್ಮ ಚಾನೆಲ್ ಅನ್ನ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಇನ್ನು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಿಂದ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಅರ್ಜಿಯನ್ನ ಆಹ್ವಾನಿಸಲಾಗಿರುವಂತದ್ದು. ಇನ್ನು ಯಾವ್ಯಾವ ಕೋರ್ಸ್ಗಳಿವೆ ಮತ್ತು ಈ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಬಗ್ಗೆ ಮುಂದೆ ನೋಡ್ತಾ ಹೋಗೋಣ. ಮೊದಲನೇದಾಗಿ PGDA ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಅಗ್ರಿಕಲ್ಚರಲ್. ಈ ಒಂದು ಕೋರ್ಸಿಗೆ ನೋಡ್ತಾ ಹೋಗೋದಾದ್ರೆ 1 ವರ್ಷದ ಅವಧಿಯ ಕೋರ್ಸ್ ಇದಾಗಿರುವಂತದ್ದು. ಒಟ್ಟು 2 ಸೆಮಿಸ್ಟರ್ಗಳು ಇರುವಂತದ್ದು. ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದ್ರೆ 100 ರೂಪಾಯಿ ಅರ್ಜಿ ಶುಲ್ಕ ಇರುವಂತದ್ದು. ಇನ್ನು ಕೋರ್ಸಿನ ಶುಲ್ಕವನ್ನ ನೋಡೋದಾದ್ರೆ 12,000 ರೂಪಾಯಿ ಕೋರ್ಸಿನ ಶುಲ್ಕ ಇರುವಂತದ್ದು. ಇನ್ನು ಅರ್ಜಿ ದೊರೆಯುವಂತಹ ವಿಳಾಸವನ್ನು ನೋಡೋದಾದ್ರೆ ಅಭ್ಯರ್ಥಿಗಳು www.uasbangalore.edu.in ಈ ಒಂದು ವೆಬ್ಸೈಟ್ ಮುಖಾಂತರ ಅರ್ಜಿ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಬೇಕು. ಇನ್ನು ಅರ್ಜಿಯನ್ನು ಸಲ್ಲಿಸುವಂತಹ ವಿಳಾಸವನ್ನು ನೋಡೋದಾದ್ರೆ ಡಿಸ್ಟೆನ್ಸ್ ಎಜುಕೇಶನ್ ಯೂನಿಟ್, ಡೈರೆಕ್ಟರ್ ಆಫ್ ಎಕ್ಸ್ಟೆನ್ಷನ್, UAS GKVK ಬೆಂಗಳೂರು. ಈ ಒಂದು ವಿಳಾಸಕ್ಕೆ ಅಭ್ಯರ್ಥಿಗಳು ಅರ್ಜಿ ಫಾರ್ಮ್ ಅನ್ನ ಭರ್ತಿ ಮಾಡಿ ಕಳುಹಿಸಬೇಕಾಗಿರುವಂತದ್ದು. ಎಜುಕೇಶನಲ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ BSc ಅಗ್ರಿಕಲ್ಚರಲ್ ಆಗಿರುವಂತಹ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಎರಡನೇದಾಗಿ 1 ವರ್ಷದ ಕೃಷಿ ಡಿಪ್ಲೊಮಾ ಕೋರ್ಸ್. ಈ ಒಂದು ಕೋರ್ಸ್ ಬಗ್ಗೆ ನೋಡೋದಾದ್ರೆ ಇದು 1 ವರ್ಷದ ಅವಧಿಯ ಕೋರ್ಸ್ ಆಗಿರುವಂತದ್ದು. ಒಟ್ಟು 2 ಸೆಮಿಸ್ಟರ್ಗಳು ಇರುವಂತದ್ದು. ಇನ್ನು ಅರ್ಜಿ ಶುಲ್ಕ 100 ರೂಪಾಯಿ ಇರುವಂತದ್ದು ಮತ್ತು ಕೋರ್ಸಿನ ಶುಲ್ಕವನ್ನು ನೋಡೋದಾದ್ರೆ 10,000 ರೂಪಾಯಿ ಕೋರ್ಸಿನ ಶುಲ್ಕ ಇರುವಂತದ್ದು. ಇನ್ನು ಈ ಒಂದು ಕೋರ್ಸಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು SSLC ಯನ್ನ ಪಾಸ್ ಆಗಿರಬೇಕಾಗಿರುತ್ತದೆ. ಇನ್ನು ಉಳಿದಂತೆ ಕೆಲವು ಸರ್ಟಿಫಿಕೇಟ್ ಕೋರ್ಸ್ಗಳು ಸಹ ಇರುವಂತದ್ದು. ಸರ್ಟಿಫಿಕೇಟ್ ಕೋರ್ಸ್ಗಳನ್ನ ನೋಡ್ತಾ ಹೋಗೋದಾದ್ರೆ ಕೃಷಿಯಲ್ಲಿ ಬೀಜೋತ್ಪಾದನೆ ತಾಂತ್ರಿಕತೆಗಳು. ಈ ಒಂದು ಕೋರ್ಸಿಗೆ ನೋಡೋದಾದ್ರೆ ಒಟ್ಟು 1 ವರ್ಷದ ಅವಧಿಯ ಕೋರ್ಸ್ ಇದಾಗಿರುವಂತದ್ದು. 100 ರೂಪಾಯಿ ಅರ್ಜಿ ಶುಲ್ಕ ಇರುವಂತದ್ದು ಮತ್ತು 3,000 ರೂಪಾಯಿ ಕೋರ್ಸಿನ ಶುಲ್ಕ ಇರುವಂತದ್ದು. ಇನ್ನು ಈ ಒಂದು ಕೋರ್ಸಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು SSLC ಯನ್ನ ಪಾಸ್ ಆಗಿರಬೇಕಾಗಿರುತ್ತದೆ. ಇನ್ನು ಎರಡನೇದಾಗಿ ಕೃಷಿಯಲ್ಲಿ ಯಂತ್ರೋಪಕರಣಗಳ ನಿರ್ವಹಣೆ. ಒಟ್ಟು 1 ವರ್ಷದ ಕೋರ್ಸ್ ಇದಾಗಿರುವಂತದ್ದು. 3,000 ರೂಪಾಯಿ ಕೋರ್ಸಿನ ಶುಲ್ಕ ಇರುವಂತದ್ದು. ಇನ್ನು SSLC ಆದಂತಹ ಅಭ್ಯರ್ಥಿಗಳು ಈ ಒಂದು ಕೋರ್ಸಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಜೇನು ಸಾಕಣೆ. ಈ ಒಂದು ಕೋರ್ಸ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ 1 ವರ್ಷದ ಅವಧಿಯ ಕೋರ್ಸ್ ಇದಾಗಿರುವಂತದ್ದು. 3,000 ರೂಪಾಯಿ ಕೋರ್ಸಿನ ಶುಲ್ಕ ಇರುವಂತದ್ದು. 7ನೇ ತರಗತಿ ಪಾಸ್ ಆಗಿರುವಂತಹ ಅಭ್ಯರ್ಥಿಗಳು ಈ ಒಂದು ಕೋರ್ಸಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು 4ನೇದಾಗಿ ಸಮಗ್ರ ಕೃಷಿ. 1 ವರ್ಷದ ಅವಧಿಯ ಕೋರ್ಸ್ ಇದಾಗಿರುವಂತದ್ದು. 1,500 ಒಂದು ಕೋರ್ಸಿನ ಶುಲ್ಕ ಇರುವಂತದ್ದು. ಇನ್ನು 7ನೇ ತರಗತಿ ಪಾಸ್ ಆಗಿರುವಂತಹ ಅಭ್ಯರ್ಥಿಗಳು ಈ ಒಂದು ಕೋರ್ಸಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಸಾವಯವ ಕೃಷಿ, ಅಂಚೆ ಶಿಕ್ಷಣ. ಈ ಒಂದು ಕೋರ್ಸಿನ ಬಗ್ಗೆ ನೋಡೋದಾದ್ರೆ 1 ವರ್ಷದ ಕೋರ್ಸಿನ ಅವಧಿ ಇದಾಗಿರುವಂತದ್ದು ಮತ್ತು 200 ರೂಪಾಯಿ ಕೋರ್ಸಿನ ಶುಲ್ಕ ಇರುವಂತದ್ದು. ಇನ್ನು ಓದು ಬರಹ ಬಲ್ಲವರಾಗಿರುವಂತಹ ಯಾರಾದರೂ ಸಹ ಈ ಒಂದು ಕೋರ್ಸಿಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಈ ಎಲ್ಲಾ ಕೋರ್ಸ್ಗಳಿಗೆ ಅರ್ಜಿ ಫಾರ್ಮ್ ದೊರೆಯುವಂತಹ ಸ್ಥಳವನ್ನು ನೋಡೋದಾದ್ರೆ ದೂರ ಶಿಕ್ಷಣ ಘಟಕ, ವಿಸ್ತರಣಾ ನಿರ್ದೇಶನಾಲಯ, ಕೃಷಿ ವಿಶ್ವವಿದ್ಯಾಲಯ, GKVK ಬೆಂಗಳೂರು 560065 ಅಥವಾ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಬರುವಂತಹ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಈ ಒಂದು ಅರ್ಜಿ ಫಾರ್ಮ್ ಸಿಗುವಂತದ್ದು. ಇನ್ನು ಅಭ್ಯರ್ಥಿಗಳು ಅರ್ಜಿ ಫಾರ್ಮ್ ಅನ್ನು ಸಲ್ಲಿಸುವಂತಹ ವಿಳಾಸವನ್ನು ನೋಡೋದಾದ್ರೆ ದೂರ ಶಿಕ್ಷಣ ಘಟಕ, ವಿಸ್ತರಣಾ ನಿರ್ದೇಶನಾಲಯ, ಕೃಷಿ ವಿಶ್ವವಿದ್ಯಾಲಯ, GKVK ಬೆಂಗಳೂರು 560065. ಇನ್ನು ಅಭ್ಯರ್ಥಿಗಳು ನಿಗದಿತ ಅರ್ಜಿ ಶುಲ್ಕವನ್ನ DD ಮೂಲಕ ಕಾಂಪ್ಟ್ರೋಲರ್ UAS GKVK ಬೆಂಗಳೂರು ಇವರ ಹೆಸರಿನಲ್ಲಿ ಪಡೆಯತಕ್ಕದ್ದು ಮತ್ತು ಅರ್ಜಿಗಳನ್ನ
ಮೇಲೆ ತಿಳಿಸಿದಂತಹ ವಿಳಾಸದಲ್ಲಿ ದಿನಾಂಕ 13/3/2025ರಿಂದ 12/4/2025 ಸಹ ಪಡೆಯಬಹುದಾಗಿರುವಂತದ್ದು. ಇದೀಗ ಅರ್ಜಿ ಸಲ್ಲಿಸುವಂತಹ ಕೊನೆಯ ದಿನಾಂಕವನ್ನು ವಿಸ್ತರಿಸಲಾಗಿದ್ದು ಮೇ 3ರವರೆಗೂ ಸಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಲು ಅವಕಾಶ ನೀಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನೋಟಿಫಿಕೇಶನ್ ಅನ್ನು ಸಹ ಇಲಾಖೆಯಿಂದ ಬಿಡುಗಡೆ ಮಾಡಿರುವಂತದ್ದು. ಮೇ 5ರವರೆಗೂ ಸಹ ಅಭ್ಯರ್ಥಿಗಳಿಗೆ ಈ ಒಂದು ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿರುವಂತದ್ದು. ಅಭ್ಯರ್ಥಿಗಳು ಅರ್ಜಿ ಫಾರ್ಮ್ ಅನ್ನ ಭರ್ತಿ ಮಾಡಿ ಮೇ 5ರ ಒಳಗೆ ದೂರ ಶಿಕ್ಷಣ ಘಟಕ ವಿಸ್ತರಣಾ ನಿರ್ದೇಶನಾಲಯ ಕೃಷಿ ವಿಶ್ವವಿದ್ಯಾಲಯ ಜಿಕೆವಿಕೆ ಬೆಂಗಳೂರು 560065 ಈ ಒಂದು ವಿಳಾಸಕ್ಕೆ ಪೋಸ್ಟಲ್ ಮುಖಾಂತರ ಕಳುಹಿಸಬೇಕಾಗಿರುವಂತದ್ದು. ಇನ್ನು ಹೆಚ್ಚಿನ ವಿವರಗಳನ್ನ ಬೆಂಗಳೂರು ಕೃಷಿ ವಿದ್ಯಾಲಯದ ವೆಬ್ಸೈಟ್ www.uasbangalore.edu.in ಈ ಒಂದು ವೆಬ್ಸೈಟ್ ನಲ್ಲಿ ಪಡೆಯಬಹುದು ಮತ್ತು ದೂರವಾಣಿ ಸಂಖ್ಯೆಯನ್ನು ಸಹ ನೀಡಿರುವಂತದ್ದು. ಆಸಕ್ತ ಅಭ್ಯರ್ಥಿಗಳು ಈ ಒಂದು ದೂರವಾಣಿ ಸಂಖ್ಯೆಯನ್ನ ಸಂಪರ್ಕಿಸಬಹುದಾಗಿರುತ್ತದೆ. ಇನ್ನು ನೋಟಿಫಿಕೇಶನ್ ನ ಕೆಳಭಾಗದಲ್ಲಿ ಅರ್ಜಿ ಫಾರ್ಮ್ ಅನ್ನು ಸಹ ನೀಡಿರುವಂತದ್ದು. ಅಭ್ಯರ್ಥಿಗಳು ಈ ಒಂದು ಅರ್ಜಿ ಫಾರ್ಮ್ ಅನ್ನ ಕನ್ನಡದಲ್ಲಿ ಮಾತ್ರ ಭರ್ತಿಯನ್ನ ಮಾಡಬೇಕಾಗಿರುವಂತದ್ದು. ಇಲ್ಲಿ ಪಾಸ್ಪೋರ್ಟ್ ಸೈಜಿನ ಒಂದು ಫೋಟೋವನ್ನ ಅಟ್ಯಾಚ್ ಮಾಡಬೇಕು ಹಾಗೂ ಅಭ್ಯರ್ಥಿಗಳು ಸೇರ ಬಯಸುವಂತ ಒಂದು ಕೋರ್ಸಿನ ಹೆಸರನ್ನು ಸಹ ಇಲ್ಲಿ ಮೆನ್ಷನ್ ಮಾಡಬೇಕಾಗಿರುತ್ತದೆ. ಇನ್ನು ಅಭ್ಯರ್ಥಿಗಳ ಹೆಸರು, ತಂದೆಯ ಹೆಸರು, ತಾಯಿ ಹೆಸರು, ಹುಟ್ಟಿದ ದಿನಾಂಕ, ಕೆಟಗರಿಗೆ ಸಂಬಂಧಪಟ್ಟಂತ ಸರ್ಟಿಫಿಕೇಟ್ಗಳು ಹಾಗೂ ಮೊಬೈಲ್ ಸಂಖ್ಯೆ ಹಾಗೂ ಅಡ್ರೆಸ್ ಪ್ರೂಫ್ ಹಾಗೂ ಆಧಾರ್ ಸಂಖ್ಯೆ ಮತ್ತು ಡಿಡಿಯನ್ನ ಮಾಡಿದಂತ ಒಂದು ದಿನಾಂಕ ಮತ್ತು ಡಿಡಿ ಸಂಖ್ಯೆಯನ್ನು ಸಹ ಇಲ್ಲಿ ಮೆನ್ಷನ್ ಮಾಡಬೇಕು. ಇವೆಲ್ಲವನ್ನು ಸಹ ಅಭ್ಯರ್ಥಿಗಳು ಅರ್ಜಿ ಫಾರ್ಮ್ ಅನ್ನ ಫಿಲ್ ಮಾಡಿ ಸಂಬಂಧಪಟ್ಟಂತ ವಿಳಾಸಕ್ಕೆ ಮೇ 3ರವರೆಗೆ ಕಳುಹಿಸಬೇಕಾಗಿರುವಂತದ್ದು. ಇವಿಷ್ಟು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ ಆಹ್ವಾನಿಸಲಾದಂತಹ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುವಂತದ್ದು. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಿನಲ್ಲಿ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.